ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ನಿಮ್ಮ ಚಾನಲ್. ನಾನು ಇವತ್ತು ಬೆಳಗ್ಗೆ ಎದ್ದು ಮಣ್ಣಾಗ ಆಡ್ಕೊಂತ ಕುಂತೀನಿ ಅನ್ಕೋಬೇಡ್ರಿ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ, ಹಾಗಾಗಿ ಮಣ್ಣಿಂದ ಎತ್ತು ಮಾಡಾಕತ್ತೀನಿ. ಪ್ರತಿ ವರ್ಷವೂ ಈ ಥರ ತೊಗೊಂಬಂದು ಮಾಡಿರ್ತೀವಿ. ಬಟ್ ಕುಂಬಾರ ಮನೆಯೊಳಗೂ ಸಿಗ್ತಾವ್ರಿ. ಅಲ್ಲಿನೂ ಹೋಗಿ ಜೋಳ ಕೊಟ್ಟು ಮಣ್ಣೆತ್ತು ತೊಗೊಂಬರ್ತಿದ್ರು ವರ್ಷ. ಈ ಸಲ ನಾನು ಮನ್ಯಾಗ ಮಾಡಿದ್ರಾತಂತ ಹೇಳಿ ಊಟ ಕಡೆಯಿಂದ ಮಣ್ಣು ತರಿಸ್ಕೊಂಡು ಇಟ್ಕೊಂಡೀನಿ. ಈ ಮಣ್ಣು ವರ್ಷ ಹೆಂಗಿರ್ತಿತ್ತು ಅಂದ್ರೆ ರೀ, ಮಳೆ ಆಗಿ ಇದು ಈ ಥರ ಇರ್ತಿತ್ತು ಆ್ಯಕ್ಚುಲಿ. ಈ ಸಲ ಇದಕ್ಕಿಂತ ಸ್ವಲ್ಪ ಗಟ್ಟಿರ್ತಿತ್ತು, ಒಣ ಮಣ್ಣು ಇರ್ತಿತ್ತು. ಈ ಸಲ ಫುಲ್ ಡ್ರೈ ಐತಿ ಮಳೆ ಇರ್ಲಾರ್ದಕ್ಕೆ. ಬಟ್ ಇದು ಕ್ವಾಲಿಟಿ ನೋಡ್ರಿ, ಒಂಚೂರು ನೀರು ಹಾಕೋಷ್ಟೊತ್ತಿಗೆ ಈ ಹದಕ್ಕೆ ಬಂದುಬಿಡ್ತೈತಿ. ಈಗ ಇದ್ರೊಳಗೆ ನಾನು 2 ಎತ್ತು ಮಾಡ್ತೀನಿ. ಪೂಜೆಗಂತೂ ಎತ್ತು ಮಾಡಿರ್ತೀವಿ. ಬಟ್ ಹುಡುಗರಾದ್ರೆ ಎತ್ತು ಮಾಡ್ಕೊತಾರೆ. ಅವರು ಮಣ್ಣೆತ್ತು ಸೇಮ್ ಹೋದ ತಿಂಗಳ ಕಾರು ಹುಣ್ಣಿಮೆ ಇರುತ್ತಲ್ರಿ, ದೊಡ್ಡ ಎತ್ತಿಂದ ಕರಿ ಹರಿತಾರಲ್ಲ, ಸೇಮ್ ಸಣ್ಣ ಹುಡುಗರು ಈ ಮಣ್ಣೆತ್ತು ತೊಗೊಂಡು ಕರಿ ಹರಿದಿರ್ತಾರೆ. ಯಾರು ಕರಿ ಹರಿದಿರ್ತೈತಿ ಎತ್ತು, ಅದನ್ನು ಒಂದು ಮನೆ ಮೇಲೆ ಇಟ್ಕೊಂಡು ಅವರು ದೊಡ್ಡ ಎತ್ತು ಹೆಂಗೆ ಕರಿ ಹರಿದೆತ್ತು ಊರು ತುಂಬ ಮೆರವಣಿಗೆ ಮಾಡ್ತಾರೆ, ಹಂಗತ್ತಿ ಈಗ ಮಣ್ಣೆತ್ತಿಂದ ಮೆರವಣಿಗೆ ಮಾಡ್ತಾರೆ ಸಣ್ಣ ಹುಡುಗರು. ಕರಿ ಹರಿದು ದೊಡ್ಡ ಎತ್ತಿಂದ ಹೆಣ್ಮಕ್ಳು ಆರತಿ ಹಿಡ್ಕೊಂಡು ಹೆಂಗೆ ಓಡಾಡ್ತಾರೆ, ಹೆಣ್ಣುಡ್ರೂ ಅಷ್ಟ. ಇದು ಗಂಡು ಹುಡ್ರು ಎತ್ತು ಮಾಡ್ಕೊಂಡ್ರೆ ಹೆಣ್ಣುಡ್ರು ಇದ್ರೊಳಗೆ ಆಟ್ಗಿ ಸಾಮಾನ, ಮಡಿಕೆ, ಕುಡಿಕೆ ಎಲ್ಲ ಮಾಡಿಕೊಂಡು ಆರತಿ ತಟ್ಟಿನೂ ಮಾಡಿಕೊಂಡು ಕರಿ ಹರಿದ ಎತ್ತಿನಿಂದ ಹಿಡ್ಕೊಂಡು ಹೋಗ್ತಾರೆ ರೀ. ಅದು ಕಾರು ಹುಣ್ಣಿಮೆ ದೊಡ್ಡರ ಹಬ್ಬ ಆದ್ರೆ, ಇದು ಮಣ್ಣೆತ್ತಿನ ಅಮಾವಾಸ್ಯೆ ಸಣ್ಣ ಹುಡ್ರ ಹಬ್ಬ. ಸಾಧ್ಯ ಆದರೆ ಇವತ್ತು ಸಾಯಂಕಾಲ ಹಿಂಗೆ ಹುಡುಗರು ಕರಿ ಹರಿಯೋದು ಮತ್ತು ಮಣ್ಣೆತ್ತು ಹೊತ್ಕೊಂಬರೋದು, ಅದು ವಿಡಿಯೋ ಪಾಸಿಬಲ್ ಆದರೆ ಮಾಡ್ತೀನಿ. ನಾ ಈಗ ಒಂದೆತ್ತು ರೆಡಿ ಮಾಡೀನಿ. ಹೆಂಗಾಗೈತೆ ನೋಡ್ರಿ. ಕುಂಬಾರ ಮಾಡಿದಷ್ಟು ಚಂದ ಬಂದಿರಂಗಿಲ್ಲ. ಸಿಟ್ಯಾಗಂತೂ ಮಸ್ತ್ ಪೇಂಟ್ ಕೊಟ್ಟು ಇನ್ನೂ ಚಂದ ಎತ್ತು ಮಾಡಿ ಸಿಗ್ತಾವೆ. ಬಟ್ ಇಲ್ಲಿ ಅವೈಲೇಬಲ್ ಇರಲ್ಲ. ಬಟ್ ಕುಂಬಾರ ಮನ್ಯಾಗ ತಂದ್ರೆ ಇದಕ್ಕಿಂತ ಚೆನ್ನಾಗಿರ್ತಾವೆ. ಸ್ವಲ್ಪ ಸೈಜೂ ದೊಡ್ಡವು ಇರ್ತಾವೆ. ಈಗ ನಂಗೆ ಬಂದಾಗ ಮಾಡೀನಿ. ನಮ್ಮ ಕೈಯಾರೆ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ನ ಬೇರೆ. ನಾನು ಈ ಬತ್ತಿ ಕುಂಕುಮ ಎಲ್ಲ ಹಚ್ಚೀನಿ. ಕಣ್ಣಿಗೆ ಜೋಳನೂ ಇಡಬೇಕು ಸ್ವಲ್ಪ. ಈಗ ಹಂಗೆ ಮಣ್ಣಿಂದ ಮಾಡೀನಿ. ಇದು ಫಿನಿಶಿಂಗ್ ಕೈಗೆ ನೀರು ಹಚ್ಕೊಂಡು ಇನ್ನಿಷ್ಟು ಮಾಡಬೇಕು. ಪರ್ಫೆಕ್ಟ್ ಆರ್ಟಿಸ್ಟ್ ಏನಲ್ಲ ನಾನು, ಹಂಗೆ ಬಂದಾಗ ಮಾಡಾಕತ್ತೀನಿ. ಹಿಂದೆ ಬಾಲನೂ ಹಚ್ಚೀನಿ. ಈಗ ಇಂಥದ್ದು ಸೇಮ್ ಇನ್ನೊಂದು ಎತ್ತು ಮಾಡಬೇಕು. ಎತ್ತು ಮಾಡಿ ಅದಕ್ಕೆ ಮೇವು ಹಾಕಕ್ಕೆ, ಜೋಳ ಹಾಕಕ್ಕೆ ಗೋದ್ಲಿ ಮಾಡ್ಬೇಕು. ಫೈನಲಿ 2 ಎತ್ತು ರೆಡಿ ಆದವ್ರಿ. ಇದಕ್ಕೆ ಮುಂದೆ ಗೋದ್ಲಿ ಜೋಳ ಹಾಕಬೇಕು. ಕಣ್ಣಿಗೂ ಒಂದೊಂದು ಜೋಳ ಇಡ್ಬೇಕು ಅಂದ್ಕೊಂಡೀನಿ, ಚಂದ ಕಾಣ್ಲಂತಂದು. ನೆಕ್ಸ್ಟ್ ಇನ್ನೂ ಎಷ್ಟು ಮಣ್ಣು ಉಳ್ದೈತಿ, ಇಲ್ಲೂ ಮಣ್ಣು ಉಳ್ದೈತಿ ನೋಡಣ್ರಿ. ನೆಕ್ಸ್ಟ್ ಇದು ಬರುತ್ತಲ್ಲ ನಾಗರ ಪಂಚಮಿ, ಆವಾಗ ನಮ್ಮ ಸೈಡ್ ಸಸಿ ಹಾಕ್ತಾರೆ. ಸಸಿ ಹಾಕಿ ಅದನ್ನು ನಾಗರ ಪಂಚಮಿ ದಿನ ನಾಗಪ್ಪಗೆ ಏರಿಸ್ತಾರೆ ಮತ್ತು ತಲೆಗೂ ಇಟ್ಕೊತಾರೆ. ಒಂದೊಂದು ಸೈಡ್ ಒಂದೊಂದು ಹಬ್ಬ, ಒಂದೊಂದು ಸೈಡ್ ಯುಗಾದಿ ಒಳಗೆ ಸಸಿ ಹಾಕ್ತಾರೆ ರೀ. ಸಸಿ ಹಾಕಿ ಮೇ ಬಿ ಅವು ಫಸಲು ಹೆಂಗೆ ಬೆಳಿತಾವೆ, ಬೀಜ ಹೆಂಗೆ ಅದಾವ ಅಂತ ಟೆಸ್ಟ್ ಮಾಡ್ತಿದ್ರೇನು ಹಿಂದಿನ ಕಾಲದಾಗ, ಗೊತ್ತಿಲ್ಲ. ಬಟ್ ಹಾಗಾಗಿ ಸಸಿ ಹಾಕೋದು ಇವಾಗೂ ಪ್ರಾಕ್ಟೀಸ್ ಒಳಗೆ ಐತಿ. ಇದು ಮೇ ಬಿ ಸಸಿ ಹಾಕಕ್ಕೆ ತೆಗೆದಿಡ್ತೀನಿ. ಇದನ್ನು ನೋಡಣ್ರಿ. ಟೈಮ್ ಸಿಕ್ಕರೆ ಸಣ್ಣ ಹುಡುಗರಿಗೆ ಏನರ ಅಡುಗೆ ಸಾಮಾನು ಅದು ಮಾಡಿ ಕೊಡಣ್ರಿ. ನಾವು ಸಣ್ಣವರಿದ್ದಾಗ ಇದ್ರೊಳಗೆ ಅಡುಗೆ ಸಾಮಾನು ಮಾಡ್ಕೊತಿದ್ವಿ. ಆಮೇಲೆಲ್ಲ ಪ್ಲಾಸ್ಟಿಕ್ಕಿನೂ ಬಂದು ಗುಂಡಿ ಬೊಗಣಿ ಅಂತ ಆ ಥರ ಎಲ್ಲ ಮಾಡ್ಕೊತಿದ್ವಿ, ಮಡಿಕೆ ಟೈಪು. ಇವನು ಇದು ಪೂಜೆ ಮಾಡಿ ಇವತ್ತು
ನಾನು ಎತ್ತು ಮಾಡಿ ಮುಗಿಸೋಷ್ಟೊತ್ತಿಗೆ ಆಗಲೇ ಹುಡುಗರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದವು ರೀ. ಒಂದಿಷ್ಟು ಜನ 8 ಎತ್ನಾಗ ಒಂದು ಕುಂಟೆ ಎತ್ತು ಬಂದೈತಿ ಜೋಳ ನೀಡ್ರಿ ಅಂತ ಬಂದಿದ್ರು. ಒಂದಿಷ್ಟು ಜನ ಬಸ್ಸು ಏನಂದ ಹಿಂಗಾರಿ ಮುಂಗಾರಿ ಬೆಳಿ ಅಂದ ಅಂತ ಒಂದಿಷ್ಟು ಜನ ಬಂದಿದ್ರು. ನಿಮ್ಮ ಕಡೆ ಏನಂತಾರಂತ ಕಮೆಂಟ್ ಮಾಡಿ. ಅಯ್ಯೋ ಕುಂಟೆ ಎತ್ತು ಅಲ್ಲೇ ಪೂಜೆ ಆತ ನಿಮ್ದು ಮುಂಜಾನೆ ತಮ್ಮ ಇಲ್ಲಿ ಎತ್ತ ನಾವು ಎತ್ತು ಕಂಡಂಗ ಕಾಣವಲ್ವಲ್ಲ. ತೋರ್ಸ್ರಿ ನಿಮ್ಮ ಎತ್ತು ಮುರಿದೋಗೈತಲ್ಲ. ಒಂದ ಕಾಲು ಒಂದ ಐತಲ್ಲ ಅದು ಎತ್ತನದಕ್ಕೆ ಏನ್ ಸಾಕ್ಷಿ ಅದು ಕುಂಟೆ ಎತ್ತನ ಅದಕ್ಕೆ ಮತ್ 3 ಹಚ್ಕೊಂಡ್ ಹೋಗು. ಇನ್ನ ಕರಿ ಅರಿತಾನ ನಿಮ್ಮ ಎತ್ತ ಅಲ್ಲಿ ಎತ್ತಂತಾರ ನೋಡ್ರಿ ಅವಕ್ಕ ನೋಡಿ ಎತ್ತಂತ ಬೆಳೆನ ಎತ್ತಲ್ಲ ಅದಾವ ಬೆಳೆ ಏನಂತ ನೋಡವ್ ಎತ್ತ ನೋಡ್ ಎತ್ತಾವು ಏನ್ರ ಇದು ಎತ್ತನ ಇದು ಎತ್ತಿ ಕೊಂಬೆಡ್ರೆ ಎಲ್ಲದಾವ ಕೊಂಬೆಲ್ಲದಾವ ಇದಕ್ಕೆ ಅಲ್ಲ ಕಾಲ್ ಬಿಟ್ಟು ಏನೂ ಇಲ್ಲ ಅವಕ್ಕ ಮಕನ ಇಲ್ಲ ಕುಂಟ ಆದ್ರ ಅವ ಕಾಲ್ ಇರ್ಬಾರ್ದಾ ಕುಂಟೆತ್ತಂತ ಹೆಂಗಂತಿದಿ ಕುಂಟೆತ್ತಾರ ಕಾಲ್ ಇರ್ಬಾರ್ದಾ ಹೌದಿಲ್ಲ ಕುಂಟೆತ್ತಂದ್ರೆ ಕಾಲ್ ಇರ್ಬಾರ್ದು ಇದಕ್ ಮಕನೂ ಇಲ್ಲ ಬಾಲನೂ ಇಲ್ಲ ಏನೂ ಇಲ್ಲಲ್ಲ ಕೋಡನೂ ಇಲ್ಲ ಏನದು ಈ ಬಾಲ ಮುರಿಯಕತ್ತಿಯಲ್ಲ ಬಾಲನ ಕರಿ ಯಾರ ರೀತಿರಿ ಇವತ್ತು ಈ ಸಲ ಯಾರು ಗೆಲ್ತಾರ ನೋಡೋಣ ಯಾರು ಗೆಲ್ತೀರಿ ಈ ಸಲ ಇವ್ರಿಗೆಲ್ಲ ಇವ್ರ ಅದಕ್ಕೆ ಸೈಲೆಂಟ್ ಅದಾರ ಇವ್ರು ಕುಂಟೆತ್ತ ಅಂದ್ರೆ ಕಾಲ್ ಇರ್ಬಾರ್ದು ಹೌದಿಲ್ಲ ಮಂಜು ಇವ್ರದ್ದು ಮಕನ ಇಲ್ಲ ಕಾಲ್ ಬಿಟ್ಟು ಏನೂ ಇಲ್ಲ ಅವಕ್ಕ ಅವು ನೋಡು ಕಣ್ಣು ಇವೇನು ಅವು ಅದು ಏನೋ ಉಗ್ರ ನರಸಿಂಹಗ್ ಇರ್ತಾವಲ್ಲ ಹಂಗದ ಇವು ಕಣ್ಣು ಅದ್ ಹೆಂಗ್ ಮಾಡಿರಿ ನಿನ್ನೆ 2 ಪುಟ್ಟಿ ಮಣ್ಣು ತಮ್ಮಂದಿರಲ್ಲ 2 ಪುಟ್ಟಿ ತಂದಾರ ಮತ್ತ ಅದು ಊದ್ಕೆಂತ ಬರ್ಷಂತ ತಮ್ಮಂದಾರ 10 ಎತ್ತು ಮಾಡ್ಬೇಕು ನೋಡ ನೀವ್ ಒಂದ್ ಕರಿ ಅರಿತೈತನ ಇವತ್ತು ಏನ್ ಹಿಡ್ಕೊಂಬನ 8 ಎತ್ತನ್ಯಾಗ 1 ಕುಂಟೆತ್ತು ಬರ್ಬೇಕು ನಿಮ್ ಒಬ್ರೇ ಹೊಸ ಕುಂಟ ಅದಾವಲ್ಲ ಅವು 8 ಎತ್ತರ ಅದಾವ 8 ಮಾಡ್ದೇನೆ ಮಾಡ್ತೀನಿ ನಿಂತ ಅದು ಎಷ್ಟು ಮಸ್ತ್ ಐತಿ ಮಣ್ಣು ವರ್ಷ ತಂದಿರ್ತಿದ್ದಲ್ಲ ಅದಕ್ಕಿನ್ನ ಮಸ್ತ್ ಐತೆ ಒಂಚೂರು ನೀರು ಹಾಕಿದ ತಕ್ಷಣ ಫುಲ್ ಅಳಕಾಗ್ಬಿಡ್ತೆ ಮಾಡಿದೆ ಯಾರಿಗೆ ಕೊಟ್ಟಿ ಅದು ಮಸ್ತ್ ಐತೆ ನಿನ್ನೆ ನೀ ತಮ್ಮನಿದ್ ಮಾಡಿ ಅದಾವು ಆಮೇಲೆ ಕರಿ ಅರಿತಿರ್ತಾರಲ್ಲ ಅವಾಗ ಕೊಡ್ತೀನಿ ಈಗ ಪೂಜೆ ಮಾಡೋಣ ನಾನು ಬೇಡ ಏನದು ಎತ್ತ ಉಂಡೆ ಎತ್ತಲ್ಲ ಅದು ಎತ್ತ ನಾವು ಉಂಡೆ ಅದು ನೋಡ ಫಸ್ಟ್ ನಿಮ್ಮ ಮನ್ಯಾಗ ಪೂಜೆ ಆಗ್ಬೇಕು ಪೂಜೆ ಮಾಡಿ ತಂಬರ್ರಿ ನಿಮ್ಮ ಮನ್ಯಾಗ ಆತನ ಅಲ್ಲೇ ಇವ್ರ ಮನ್ಯಾಗ ಏನೋ ಪೂಜೆ ಆಗಿಲ್ಲ ಅಂತ ಅಲ್ಲೇ ಹಿಡ್ಕೊಂಬಂದಾರ ಅವ್ರು ಚಂದ ಮಾಡ್ಕೊಂಬಾ ಅವನ್ನ 1 ಪುಟ್ಟಿ ಮಣ್ಣು ಐತಿ 1 8 ಎತ್ತು ಮಾಡಕ್ಕಾಗಲ್ಲ ಏನ್ ಮಾಡ್ತೀರಿ ಅವ್ನು ನೀಡ್ಸ್ಕೊಂಡು ಹೋಗಿ ಮಾರಿ ಮಂಡಾಳು ಡಾಣಿ ತಿರ್ತಿರನ್ನ ಸಪ್ರೇಟ್ ಚೀಲ ತಂದಿರನ್ನ ಜೋಳ ಸಪ್ರೇಟ್ ಅಕ್ಕಿ ಸಪ್ರೇಟ್ ಮಾಡಾಕ ಅಲ್ಲ ಮಣ್ಣೆತ್ತಂದರ ಕಾರ್ತಿಕ್ ಅದು ಕುಂಟೆತ್ತಂತ ಕಾಲೂ ಇಲ್ಲ ಮಕನೂ ಇಲ್ಲ ಎತ್ತಂತ ನೋಡೋದು ಕುಂಟೆತ್ತಂದ್ರೆ ಕಾಲಾಟ ಇರಬಾರ್ದು ಮಕನೂ ಇರಬಾರ್ದು ಕುಂಟೆತ್
ಮಣ್ಣೆತ್ನೆ ಮಾಸಿ ಸ್ಪೆಷಲ್ ದೋಸೆ ರೆಡಿ ಮಾಡಕತ್ತೀನಿ. ಇದು ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಹಬ್ಬಕ್ಕೂ ಆಲ್ಮೋಸ್ಟ್ ಎಲ್ಲ ಸ್ವೀಟ್ ಮಾಡ್ತಾರೆ, ಬಟ್ ಈ ಹಬ್ಬಕ್ಕೆ ಮಾತ್ರ ದೋಸೆ ರೆಡಿ ಮಾಡ್ತಾರೆ. ನನಗೆ ಅನ್ಸಿದ ಮಟ್ಟಿಗೆ ಆಗಲೇ ಹುಡುಗರು ಬಂದು ನೀಡಿಸ್ಕೊಂಡು ಹೋದ್ವಲ್ರಿ ಜೋಳ ಅಕ್ಕಿ ಅದೆಲ್ಲ, ಆ ಥರ ನೀಡಿಸ್ಕೊಂಬಂದು ಅದ್ರದ್ದು ಮೇ ಬಿ ದೋಸೆ ಮಾಡ್ತಿದ್ರು ಅನ್ಸುತ್ತೆ ಹಿಂದಿನ ಕಾಲದಾಗ. ಈಗ ನಾವು ಎಲ್ಲರ ಮನೆಯಾಗೂ ಇರೋಂಗಿಲ್ಲಲ್ಲ ಹುಡುಗರು, ಅದಕ್ಕೆ ಈ ಥರ ದೋಸೆ ಮಾಡ್ಕೊಂಬಿಡ್ತಾರೆ. ಮತ್ತು ಅದು ಸ್ವಲ್ಪ ಭಾಳ ಕಷ್ಟ ಆ ಥರ ದೋಸೆ ರೆಡಿ ಆಗಕ್ಕೆ, ಹಾಗಾಗಿ ಇದನ್ನೇ ಮಾಡಿಬಿಡ್ತಾರೆ. ಅವು ನೀಡಿಸ್ಕೊಂಡಿದ್ದು ಜೋಳ ಅಕ್ಕಿ ಅವನ್ನೆಲ್ಲ ಹೋಗಿ ಹುಡುಗರು ಅಂಗಡ್ಯಾಗ ಮಾರಿ ಡಾಣಿ ಮಂಡಾಳು ತೊಗೊಂಡು ತಿಂತಾರೆ ಅವರು. ದೋಸೆ ಒಳಗೆ ನಮ್ಮ ಮಮ್ಮಿ ಶೇಂಗಾ ಚಟ್ನಿ ಮಾಡ್ಯಾರ್ರಿ. ನಂಗೆ ಶೇಂಗಾ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ, ಕೊಬ್ಬರಿ ಚಟ್ನಿ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೆಯಾಗ ಉಳಿದವರೆಲ್ಲ ಶೇಂಗಾ ಚಟ್ನಿ ಇಷ್ಟಪಡ್ತಾರಂತ ಅದಕ್ಕೆ ಶೇಂಗಾ ಚಟ್ನಿ ಮಾಡ್ಯಾರ. ನನಗೆ ಕೊಬ್ಬರಿ ಚಟ್ನಿ ಮಾಡೋಕ್ಕಂತ ಇನ್ನೂ ಉಳಿಸ್ಯಾರ, ಬಟ್ ನಂಗೆ ಕಾಯಷ್ಟು ಪೇಷನ್ಸ್ ಇಲ್ಲ, ಆಗಲೇ ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ಹಾಗಾಗಿ ನಾನು ಶೇಂಗಾ ಚಟ್ನಿನೇ ಹಾಕೊಂಡು ತಿನ್ನತ್ತೀನಿ. ಚೂರು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ಯಾರ. ನಾವು ಅಪ್ಪಾಜಿಗೆ ಬಾಕ್ಸಿಗೆ ಕಟ್ಬೇಕಂತ ಹೇಳಿ ಚಪಾತಿ ಮಾಡಿದ್ರು, ಅದೊಂಚೂರು ಹಾಕ್ಕೊಂಡೀನಿ. ಇಲ್ಲಿ ನಮ್ಮ ದೋಸೆನೂ ರೆಡಿ ಆಯಿತು. ದೋಸೆ ತಿಂದು ಮತ್ತು ಭೇಟಿ ಹಾಕೀನಿ ರೀ ನಿಮಗೆ. ಈಗ ನಾನು ಹೇಳಿದ್ದು ಮೇಜರ್ ಪಾರ್ಟ್ ಅದಂದ್ರೆ ಹುಡುಗರು ಎತ್ತು ಹಿಡ್ಕೊಂಡು ಕರಿ ಹರಿಯೋದ್ರಿ. ಇದು ಸೇಮ್ ಹೆಂಗಿರ್ತೈತೆ ಅಂದ್ರೆ ಹಿಂದಿನ ತಿಂಗಳ ಕಾರುಣಿ ಆಗಿರುತ್ತಲ್ಲ, ಸೇಮ್ ಅದು ದೊಡ್ಡ ಎತ್ತು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಆ ಕರಿ ಹರಿಯೋಕ್ಕಿಂತ ಮುಂಚೆ ಅದಕ್ಕೆ ಇಲ್ಲಿ ಬೇವಿನ ಎಲೆ ಎಲ್ಲ ಸೇರಿ ಒಂದು ದಾರ ಕಟ್ಟಿ ಅದ್ರ ನಡುವೆ ಒಂದು ಕೊಬ್ಬರಿ ಬಟ್ಲ ಕಾಣ್ತೈತೆ ನೋಡ್ರಿ, ಆ ಕೊಬ್ಬರಿ ಬಟ್ಲನ್ನ ಅದು ಕಿತ್ಕೋಬೇಕು ಎತ್ತು. ಈ ಥರ ಅದು ಟ್ರೈನ್ ಮಾಡ್ತಿರ್ತಾರೆ ಫಸ್ಟ್ ರಿಯಲ್ ಎತ್ತುಗಳು ಕರಿ ಬಿಡೋ ಮುಂದೆ. ಅದನ್ನ ಹುಡುಗರು ನೋಡ್ಕೊಂಬಂದು ಅದನ್ನ ಮಾಕ್ ಮಾಡ್ತಿರ್ತಾವೆ ಇಲ್ಲಿ. ಅದ್ರಾಗ ಸಣ್ಣ ಸಣ್ಣ ಹುಡುಗರು ನಡಕ್ಕೆ ಬರ್ತಿರ್ತಾವೆ, ದೊಡ್ಡವರು ಎಲ್ಲರೂ ನಿಂತು ನೋಡ್ತಿರ್ತಾರೆ. ದೊಡ್ಡ ಕರಿ ಹರಿಯೋದು ನೋಡೋಕ್ಕಿಂತ ಅದನ್ನ ಕರಿ ಹರಿಯೋದು ಇವು ಗಂಡು ಹುಡ್ರು ನೋಡಿ ಎಂಜಾಯ್ ಮಾಡ್ತಿರ್ತಾವೆ. ಇವು ಸಣ್ಣ ಹುಡುಗರು ಮನೆ ಹತ್ರ ಕರಿ ಹರಿಯೋದು ನೋಡಿ ನಾವೆಲ್ಲ ದೊಡ್ಡವರೆಲ್ಲ ಎಂಜಾಯ್ ಮಾಡ್ತಿರ್ತೀವಿ. ಅದ್ರಾಗ ನಡುವೆ ನೋಡ್ರಿ ಎಷ್ಟು ಸಣ್ಣ ಸಣ್ಣ ಹುಡುಗರೆಲ್ಲ ಬರಾಕತ್ತಾರ, ಅವ್ರನ್ನ ನೋಡಿ ತಾಯಿದವ್ರು ಫುಲ್ ಖುಷಿ ಪಡ್ತಿರ್ತಾರೆ. ಇವೆಲ್ಲ ಆಲ್ಮೋಸ್ಟ್ ಫುಲ್ ಎಂಜಾಯ್ ಮಾಡ್ತಾರೆ ಇದನ್ನ ಹಬ್ಬನ ಅವರು. ಈಗ ಒಂದು ತಿಂಗಳು ಮೊಹರಮ್ ಆಗಿಂದ ಮೊಹರಮ್ 5ನೇಗ ಇದ್ರು ಅವರು ಎಲ್ಲ. ಅದು ಮೊಹರಮ್ ಆಗಿಂದ ಒಂದು ಕೋಲಿಗೆ ಬಟ್ಟೆ ಕಟ್ಟಿ ಅದ್ರ ಮುಖಗಳೆಲ್ಲ ಮಾಡಿ ಒಂದು ತಿಂಗಳು ಅದನ್ನ ಮಾಡಿರ್ತಾರೆ, ಬಾರಿಸೋದು ಅದನ್ನೆಲ್ಲ. ಈಗ ಇನ್ನೊಂದು ತಿಂಗಳು ಬರೀ ಇದನ್ನ ಮಾಡ್ತಾರೆ ನೋಡಿರಿ ಹುಡುಗರು. ಅವ್ರ ಹ್ಯಾಪಿನೆಸ್ಸಿಗಂತೂ ಅವ್ರ ಎನರ್ಜಿಗೆ ಯಾವುದು ಮ್ಯಾಚೇ ಆಗೋಲ್ಲ. ಮೇಲೆಲ್ಲ ನೈಟ್ ಹಾಕಿದ್ದನ್ನು ಕೆಳಗೆ ಇಳಿಸೋದು ಅದು ಮಾಡ್ತಿರ್ತಾರೆ. ಕರೆಕ್ಟ್ ಟೈಮಿಗೆ ಯಾರಿಗೆ ಸಿಗುತ್ತೋ ಅವ್ರು ಆ ಕೊಬ್ಬರಿ ಬಟ್ಲು ಹರ್ಕೊಂಡು ಹೋಗಿ ಗುಡಿ ಮುಟ್ಟಬೇಕು. ನಮ್ಮ ಮನೆ ಹತ್ರನೇ ಗುಡಿ ಐತಿ, ಅದೊಂದು ನಾವು ಭಾಳ ಲಕ್ಕಿ. ಯಾವಾಗಲೂ ಗಂಟೆ ಶಬ್ದ ಅದೆಲ್ಲ ವೈಬ್ ಮಸ್ತ್ ಐತಿ ನಮ್ಮ ಮನೆ ಸೈಡ್. ಇವರು ಆ ಕೊಬ್ಬರಿ ಬಟ್ಲು ಹರ್ಕೊಂಡು ಗುಡಿಗೆ ಹೋಗ್ಬೇಕಂತ. ಈಗ ಒಂದು ಹುಡುಗ ಕರ್ಕೊಂಡು ಮುಂದೆ ಅಂತ ನೋಡ್ರಿ. ಇವರು ಸೋತ್ರಂತ ಏನು ಬೇಜಾರಿಲ್ಲ, ಎಲ್ಲರೂ ಒಟ್ಟು ಎಂಜಾಯ್ ಮಾಡ್ತಾರೆ. ನಾನು ಹೇಳಿದ್ನಲ್ರಿ ಇನ್ನೊಬ್ರು ಆರತಿ ಮಾಡ್ತಾರೆ ವಾಸನ ಇರ್ಲಿ ಗಂಟೆ ಅಡಿಮೆ ಕಾಣ್ಬೇಕಿಲ್ಲ. ಇವ್ರಿಗೆ ಹಚ್ಚಿ ಮತ್ತೆ ಸಣ್ಣ ನೋಡ್ರಿ ಇಕ್ಕಿಗೆ ಹಚ್ಚ್ರಿ, ಆರತಿ ಹಿಡ್ಕೊಂಡು ಅಕ್ಕಿಗೆ ಹಚ್ಚ್ರಿ. ಕೊಂಬೈ ಹುಡುಗಿಯರಿಗೆ ಹಚ್ಚ
ಅಲ್ಲ ಕಣ್ಣಿನ ಮೇಲೆ ಚೆನ್ನೋಣ ಇವ್ರಿಗೆ ಹಚ್ಕೋಬೇಕಾ ದಿಲೀಪ್ಗೆ ಹಚ್ಚ ದಾಣಿ ಹಾಕ ಬರ್ರಿ ಸೊಂಡಿಗೆ ಹಾಕ್ಯಾರ ಒಣಗೇರ ಬಾವೈತನ ಇವು ಮೇನ್ ಹೋರಿ ಕರಿಯರ್ದಿದ್ದವರಿಗೆ ಅದೇ ಈತ ನಾ ಅರ್ದಿನಂತ ನೋಡಿ ಇದು ಸ್ಟ್ರಾಂಗ್ ಹೋರ್ ಇದೆ ಇಸ್ಕೊಂಬಂದಾಳ ಅಲ್ಲಿ ಮಳ್ಳ್ಯಾಗ ಹಿಂಗೆ ಹೊತ್ಕೊಂಡು ನೀರು ಸೆಳಕ್ ಬರ್ತಿದ್ರಿ ಇವ್ರು ಮುಂಜಾನೆ ಬಂದ್ಬಿಡ್ತಾರ ಇಲ್ಲಿ ಇವನ್ನೆಲ್ಲ ಬಾವಿಗೊಳಗೆ ಒಗದು ಬಂದು ಮತ್ತು ಆಟ ಆಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಇದನ್ನೆಲ್ಲ ನೋಡ್ತಿದ್ರೆ ನಾವು ನಮ್ಮ ಚೈಲ್ಡ್ಹುಡ್ ಭಾಳ ಮಿಸ್ ಮಾಡ್ಕೊತೀವಿ ಅಂತ ಅನ್ನಿಸ್ತಿರ್ತೈತಿ ಮಲ್ಕೊಳ್ಳೋವರೆಗೂ ಆಟ ಆಡಿ ಆರಾಮ್ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ ಇವ್ರದ್ದು ಆಟ ಇಷ್ಟಕ್ಕೆ ಮುಗ್ದಿಲ್ಲ ನೋಡ್ರಿ ಅವ್ರ ಮಂಡಾಳ ಏನು ತಂದಿದ್ರು ಅದನ್ನು ಅಮೌಂಟ್ ಉಳ್ದಾವ ಅಂತ ಹೇಳಿ ಮತ್ತೇನು ಪ್ಲ್ಯಾನ್ ಮಾಡ್ಯಾರ ಅಂದ್ರೆ ಮತ್ತೆ ಗಿರ್ಮಿಟ್ಟ ಮಿರ್ಚಿ ಮಾಡ್ಕೋಬೇಕಂತಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾರ ನೋಡ್ರಿ ಈಗಿನ ಕಾಲದ ಪೇರೆಂಟ್ಸು ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಯಾವುದಕ್ಕೂ ಬ್ಯಾಡ್ ಅಂತನ ಅನ್ನಂಗಿಲ್ಲ ಅದ್ರಾಗ ಒಂಚೂರು ದೊಡ್ಡ ಹುಡುಗ ಅಡ್ಗೆ ಮಾಡ್ತಂತ ಒಪ್ಪಿಕೊಂಡಾನಲ್ಲ ಇಲ್ಲಿ ಹೆಂಗೋ ಅಮಾವಾಸ್ಯೆಗೆ ಒಲೆ ಉಡಿದ್ರಿ ಅಲ್ಲೇ ಗುಡಿ ಹತ್ರ ಅಡ್ಗೆ ಮಾಡಿಸಿದ್ರ ಅಲ್ಲೇ ಅದ ಒಲೆ ಒಳಗೆ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಾರ ಅದು ದೊಡ್ಡ ಹುಡುಗ ಮನೆಗೆ ಹೋಗಿದ್ದಕ್ಕೆ ಅಲ್ಲಿವರೆಗೂ ಇವ್ರು ಆಟ ಆಡಕತ್ತಾರ ಎಲ್ಲರೂ ಆಟ ಆಡಿ ಅವ ಬಂದಿಂದ ಗಿರ್ಮಿಟ್ ಮಾಡ್ಕೊಂಡು ತಿಂದು ಮನೆಗೆ ಹೋಗಿ ಪೀಸ್ಫುಲ್ಲಾಗಿ ಮಲ್ಕೊತಾರ ಈ ಲಾಗ್ ನೋಡಿದ್ಮೇಲೆ ಯಾರಿಗೆಲ್ಲ ನಿಮ್ಮ ಚೈಲ್ಡ್ಹುಡ್ ನೆನಪಿಗೆ ಬಂತು ಮತ್ತು ನಿಮ್ಮ ಮಣ್ಣೆತ್ತಿನ ಅಮಾವಾಸ್ಯೆ ಹೆಂಗೆ ಸ್ಪೆಂಡ್ ಮಾಡ್ತಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಯಾರಿಗಾದ್ರೂ ಈ ವ್ಲಾಗ್ ನೋಡಿದ್ಮೇಲೆ ನಿಮ್ಗೆ ಮುಖದೊಳಗೆ ಒಂದು ಸ್ಮೈಲ್ ಮೂಡಿತ್ತು ಅಂದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಮೆಚ್ಚುಗೆನ ವ್ಯಕ್ತಪಡಿಸ್ರಿ ಅಂತ ಹೇಳ್ತಾ ನನ್ನ ವ್ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಬಾಯ್